ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಅನೇಕರು ಸಾಯ್ತಾರ, ಹುಡ್ತಾರ, ಬೆಳಿತಾರ. ಬೆಳೆದ ಮೇಲೆ ನಾನು ದೊಡ್ಡವಾಗಿನ ಅಂತ ಹೇಳ್ತಾರೆ. ನನಗೆ ದೊಡ್ಡವ್ರು ಯಾರು ಅಂತ ಹೇಳ್ತಾರೆ. ಬಂಗಾರ ಯಾವಾಗಲೂ ನಾನು ಬಂಗಾರ ಆಗಿದೆ ಅಂತ ಹೇಳೋದಿಲ್ಲ, ಕಬ್ಬಿನ ಯಾವಾಗಲೂ ಕಬ್ಬಿನಂತೂ ಹೇಳೋದಿಲ್ಲ. ಅವು ಹೇಳಕ್ಕೆ ಬಾಯಿಲ್ಲ. ಆವಾಗ ಬೇರೆ ನಾ ಯಾಕೆ ಮಾತ್ರ ರೆಫರ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲ ಶಾಂತರಸ ಈ ಹೆಸರು ಕೇಳಿದ್ರೆ ಒಂದು ಖುಷಿ ಅನ್ನಿಸ್ತದೆ. ಒಬ್ಬ ಬಡತನದಲ್ಲಿ ಬೆಳೆದ ಹೆಮ್ಮರವಾಗಿ ಸಾಹಿತ್ಯದಲ್ಲಿ ತನ್ನದೇ ಒಂದು ಛಾಪ್ ಮೂಡಿಸಿ ರಾಯಚೂರು ಸುತ್ತಮುತ್ತ ಏರಿಯಾದಲ್ಲಿ ಅಲ್ಲಿಯ ಏನಪ್ಪ ಜಾತೀಯತೆಗಳನ್ನು ಖಂಡಿಸ್ತಾ ಬೆಳೆಯುತ್ತಾ ಒಬ್ಬ ಕಮ್ಯುನಿಸ್ಟ್ ಸಮಾನತೆಯನ್ನು ಬಯಸುವಂಥ ಸಮಾಜವಾದಿ ಬೆಳೆದಂಥ ಶಾಂತರಸರ ಕಾವ್ಯ ಇವತ್ತಿಗೂ ನಮಗೆ ಓದುವಂಥದ್ದು ಮತ್ತು ನಮಗೆ ದಾರಿ ತೋರಿಸುವಂಥದ್ದು. ಅದರಲ್ಲೂ ಇವತ್ತಿನ ಮುಕ್ತ ಮಾರುಕಟ್ಟೆಯಲ್ಲಿ ನಾವೆಲ್ಲರೂ ಇವತ್ತೇನು ತಿಳ್ಕೊಂಡಿದ್ದೀವಿ, ದುಡ್ಡಿದ್ದವ್ರು ದುಡ್ಡು ಹಾಕಿ ನಮ್ಗೆ ಉದ್ಯೋಗ ಕೊಡ್ತಾರೋ, ಗೌರ್ಮೆಂಟ್ ಅವ್ರ ಕೈಗೆಲ್ಲ ಉದ್ಯೋಗ ಕೊಟ್ಟರೆ ನಮ್ಗೆ ಹೆಚ್ಚಿನ ಪಗಾರದ ಉದ್ಯೋಗ ಕೊಡ್ತಾರೆ ತಿಳ್ಕೊಂಡ್ರೆ ಇವತ್ತು 20-30 ಲಕ್ಷ ಕೋಟಿಗಳನ್ನ ಹಾಕಿ ಬರೀ ಒಂದು 25,000-30,000 ಮಂದಿ ಉದ್ಯೋಗ ಕೊಡುವಂಥ ಈ ಕಾರ್ಪೊರೇಟ್ಗಳ ಮೂಲಕ ಇವತ್ತು ನಮ್ಗೆ ಶಾಂತರಸರು ನೆನಪಾಗ್ತಾರೆ. ಅವ್ರಿಗೀಗ 100 ವರ್ಷ ಆಯುಷ್ಯ ಆ ಕವಿಗೆ. ಆ ಕವಿಯ ನೆನಪಿನಲ್ಲಿ ನಮ್ಮ ಮಿತ್ರರು ಇಲ್ಲೇ ಸವದತ್ತಿ ತಾಲೂಕಿನ ಹಿರೇಬೂದನೂರು ಅಲ್ಲಿ ಪ್ರೌಢಶಾಲೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯಲ್ಲೇ ಕಾರ್ಯಕ್ರಮ ಕೊಟ್ಟು ಬಂದಿದ್ದಾರೆ. ಏನು ಕಾರ್ಯಕ್ರಮ ಅದು? ಶಾಂತರಸ ಅಂದ್ರೆ ಏನು, ಎಂಥ ವ್ಯಕ್ತಿ, ಯಾರ ನೀವು ತಿಳ್ಕೊಬೇಕಾಗಿದೆ. ಯಾಕಪ್ಪ ಅಂಥ ವ್ಯಕ್ತಿಗಳು ನಶಿಸಿ ಹೋಗಬಾರ್ದು. ಅವರು ನಮ್ಮ ಜೊತೆಗಿರಬೇಕು. ಬಡತನದಲ್ಲಿ ಮ್ಯಾಲೆ ಹೆಂಗೆ ಹೇಳಿಕ್ಕೆ ಸಾಧ್ಯದ? ನಮಗೆ ಚೇತನವರು, ನಮ್ಮ ಒಳಗಿನ ಚೈತನ್ಯ ಚೇತನ ಎರಡೂ ಅಂಥವ್ರ ಬಗ್ಗೆ ಒಂದಿಷ್ಟು ಜನ ಅವರು ಕೇಳ್ಕೊಂಡು ಮಾತಾಡ್ಕೊಂಡು ಬಂದಿದ್ದಾರೆ. ನೋಡೋಣ. ನಮಸ್ಕಾರ ಗುರುಗಳ ಬೆಳಿಗ್ಗೆ ಅವರಿಗೆ ನಾವು ಸ್ವಾಗತಿಸ್ತಾ. ನೀವು ಹಿರೇಬೂದನೂರಿಗೆ ಹೋಗಿದ್ರಿ. ಹೌದು ಸರ್. ಅಲ್ಲಿ ಏನು ನಡೀತು ಶಾಂತರಸರ ಬದಲಾಗಿ? ಹಾಂ ಸರ್. ಆತ್ಮೀಯರೇ ಸರ್ವರಿಗೂ ಅಂದರೆ ಯಾರು ಸರ್ ಸರ್ವರಿಗೂ ನಮಸ್ಕಾರ. ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ವೈವಿಧ್ಯಮಯವಾದಂಥ ವಿಷಯಗಳ ಕುರಿತು ನಾವು ಚಿಂತನೆ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ನಮ್ಮ ಹಿರಿಯರು ಹಾಗೂ ಸಂಸ್ಥಾಪಕರಾದಂಥ ಮಲ್ಲಿಕಾರ್ಜುನ ಜೋತಾವರವರ ಒಂದು ಮಾರ್ಗದರ್ಶನ ನಿಜಕ್ಕೂ ಭಾಳ ಒಂದು, ಯಾಕಂದರೆ ಈಗಿನ ಕಾಲಕ್ಕೆ ಏನು ಬೇಕಾಗಿದೆ ಅದು ಸತ್ಯದ ದರ್ಶನವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರ ಮೊದಲು ಧನ್ಯವಾದ ಹೇಳ್ತಾರೆ. ಯಾಕಂತಂದ್ರೆ ಸರ್ ನಮಗೆ ಬೇಕಾಗಿದ್ದು ಅದನ್ನೇ ಹೇಳ್ತಾರೆ ಸರ್. ಜಾತಸ್ಯ ಮರಣಂ ದ್ರೋವಮ್ನಿ ಹೇಳ್ದಂಗೆ ರೀ, ಹುಟ್ಟಿದ್ದು ಯಾವುದೇ ಜೀವಿ ಇವತ್ತಿನ ನಾಳೆ ಸಾಯಲಿಕ್ಕೇ ಬೇಕು. ಆದರೆ ಹುಟ್ಟು ಸಾವಿನ ನಡುವಿನ ಬದುಕ್ರಿ ಅದು ಇತರರಿಗೆ ಮಾದರಿ ಆಗಬೇಕ್ರಿ. ಮತ್ತು ಇತರರಿಗೆ ಏನಂತಂದ್ರೆ ಅದು ಪ್ರೇರಕದಾಯಕ ಬದುಕನ್ನು ಕೊಡಬೇಕು. ಅಂಥ ಒಂದು ಜೀವನವನ್ನು ಬದುಕಿ ಅಮರರಾದವ್ರಿ ನಮ್ಮ ಏನಂತ ಗಜಲ್ ಪಿತಾಮಹ ನಮ್ಮ ಶಾಂತರಸರು ಸರ್. ಆ ಶಾಂತರಸರು ಹುಟ್ಟಿ ಈಗ 100 ವರ್ಷ ಆಯ್ತು ರೀ. ಅದಕ್ಕೆ ರೀ ಅವರೊಂದು ಎಲ್ಲ ಕಡೆ ಅಂತಂದ್ರೆ ಶಾಂತರಸರ ಒಂದು ಶತಾಬ್ದಿ ವರ್ಷ ಅಂತ ಆಚರಣೆ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ ನಮ್ಮ ಹಿರೇಬೂದನೂರೊಳಗೆ ನಮ್ಮ ನಾಗಲಿಂಗ ಕಲಾಪೋಷಕ ಶ್ರೀಕೃಷ್ಣ ಪಾರಿಜಾತ ಕಂಪನಿಯ ಸಂಚಾಲಕರಂಥ ಶ್ರೀ ಯಲ್ಲಪ್ಪ ಸತ್ಯಪ್ಪ ಹಿರೇ ಇವರು ನಮ್ಮ ಆತ್ಮೀಯರ ನಾಯಕರವ್ರು ರೀ ತಮ್ಮ ಒಂದು ಪ್ರೌಢಶಾಲೆಯೊಳಗೆ ಇದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಂದರೆ ಅವರು ಕುರಿತು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಬೇಕು. ಜನಮನಕ್ಕೆ ಏನಾಗುತ್ತಂದ್ರೆ ಅವ್ರ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ರೀ ಅವರ ಒಂದು ಪರಿಚಯ ಆಗಬೇಕು ಅಂಥ ಒಂದು ಸಾಹಿತ್ಯ ರೀ. ಅಂದರೆ ಸಾಹಿತ್ಯ ಹೆಂಗೆ ಬರ್ದವ್ರು ಹಂಗೆ ಬದುಕಿ ಅಂತ ವ್ಯಕ್ತಿ ರೀ. ಸಾಮಾಜಿಕ ಅನಿಷ್ಟಗಳನ್ನು ಹೋಗಲಾಡಿಸೋಂಥ ಧೀಮಂತ ವ್ಯಕ್ತಿಯ ಕುರಿತು ರೀ ಒಂದು ಪರಿಚಯಾತ್ಮಕದಾಗುತ್ತೆ ಒಂದು ಉಪನ್ಯಾಸ ಏರ್ಪಾಡು ಮಾಡಿದ್ರಿ. ಇಂಥ ಒಂದು ಉಪನ್ಯಾಸದಲ್ಲಿ ಸರ್ ನಮ್ಮ ಆತ್ಮೀಯರು ಮತ್ತು ಗಜಲ್ ಕವಿಗಳಂಥ ಶ್ರೀ ಈಶ್ವರ ಮಮದಾಪುರ ಅವರು ಉಪನ್ಯಾಸ ಮಾಡಿದ್ರಿ. ಮತ್ತು ಅಲ್ಲಿ ಒಂದು ಹಿರಿಯರ ಅಂತಾರ್ರಿ ನಮ್ಮ ಸೋಮಿಗಪ್ಪ ಅಂತ ಹಿರಿಯ ಒಂದು ಕಲಾವಿದರು ರೀ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರಿ. ಆ ಶಾಲೆಯ ಮುಖ್ಯೋಪಾಧ್ಯಾಯರು ರೀ, ಬೇರೆ ಒಂದು ಶಾಲೆಗಳಿಂದ ಗುರುವರಂದರಿ, ಒಟ್ಟು ಆಸಕ್ತರಿದ್ರಿ. ಯಾಕಂತಂದ್ರೆ ನಾವು ಉಪನ್ಯಾಸ ಮಾಡಿದ್ದು ಅಂತ ಸಾರ್ಥಕ ಅನಿಸ್ತ್ರಿ. ಯಾಕಂದರೆ ಈ ಒಂದು ಎಂಥ ಒಂದು ದೊಡ್ಡ ಕವಿ ಬಂದಿದ್ದರು. ಈ ಕಡೆ ಪರಿಚಯ ಇಲ್ಲ ರೀ. ನೀವು ಹೇಳಿದಾಗ ಹೈದರಾಬಾದ್ ಕರ್ನಾಟಕ ರೀ, ಆ ಕಡೆ ಇದರೊಳಗೆ ಅವರು ಏನು ಮಾಡ್ತಾರೆ ಉರ್ದು ಒಂದು ಪ್ರಾಬಲ್ಯ ಇರುವಂಥ ರೀ. ಅಂದ್ರೆ ನಿಜಾಮನ ಒಂದು ಆಳ್ವಿಕೆ ಇದರೊಳಗೆ ಕನ್ನಡ ಶಾಲೆಗಳನ್ನು ಅಥವಾ ಕನ್ನಡ ಇವನ್ನ ಮಾತಾಡಿದ್ರನ್ನ ಶಿಕ್ಷಣ ಕೊಡ್ತಿದ್ರಿ. ನಮ್ಮ ಇವರು ಶಾಂತರಸರು ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಇರುವಾಗ ರೀ ಅದು ನಮ್ಮ ಏನಂತಂದ್ರೆ ಕೆಲವೊಂದು ಏನಿದ್ದಾರೆ ಪಿ ಟೀಚರ್ಸ್ ಅಂದರೆ ನಮ್ಮ ಹೈದರಾಬಾದ್ ನಿಜಾಮ್ ಕಿ ಜೈ ಅಂತಂದಾಗ ಹಂಗೆ ಕೆಲವೊಂದು ಘೋಷಣೆಗಳನ್ನು ಕೂಗಾಕಿ ಹಚ್ಚಿದ್ರೆ ಇವರು ಕೂಗ್ತಾ ಇರ್ಲಕ್ಕೆ ಇವ್ರಿಗೆ ಬೆತ್ತದಿಂದ ಬಸವಣ್ಣ ಬಿಡೋಂಗೆ ಪಡ್ತಾರೆ. ಅಂಥವುಗಳನ್ನ ಸಹನ ಮಾಡಿಕೊಂಡ್ರಿ. ಮತ್ತು ಅವರು ಉರ್ದುವಿನಲ್ಲಿ ಶಿಕ್ಷಣವನ್ನು ಮಾಡಿದ್ದಾರೆ ರೀ.
ಉರ್ದುವಿನೊಳಗೆ ಶಿಕ್ಷಣ ಮಾಡಿ ಕನ್ನಡದಲ್ಲಿ ಹೆಸರನ್ನು ಮಾಡಿದಂಥ ಧೀಮಂತ ಕವಿ ಅಂತಂದ್ರೆ ಸರ್ ನಮ್ಮ ಇವರು ಶಾಂತರಸರು. ಅವ್ರ ಬದುಕಿನ ಬಗ್ಗೆ ಮತ್ತೇನು ಸರ್ ಅವ್ರ ಬದುಕಿನ ಬಗ್ಗೆ ವಿಶೇಷವಾಗಿ ಅಂದ್ರೆ ಸರ್ ಶಾಂತರಸರು ಒಂದು ಪೂರ್ವಸಾಯಿ ವರ್ಗದೊಳಗೆ ಹುಟ್ಟಿದವ್ರು ರೀ. ಅವ್ರ ಹಿರೇಮಠ ಅಂದ್ರೆ ಜಂಗಮ ವಂಶ ಅವ್ರಿ. ಅವ್ರ ತಂದೆ ಚನ್ನಬಸಯ್ಯ ರೀ, ತಾಯಿ ಸಿದ್ಲಿಂಗಮ್ಮ. ಅಂದರೆ ಇವರಿಗೆ ಒಂದು 3 ಮಂದಿ ಮಕ್ಕಳು. ಅದ್ರಾಗ ಒಬ್ಬಾಕಿ ಹೆಣ್ಮಗಳು, ಒಂದು ಇಬ್ಬರು ಅಣ್ಣ ತಮ್ಮರ ಇಬ್ಬರು ಗಂಡು ಮಕ್ಕಳು. ಅದ್ರಾಗ ಶಾಂತಯ್ಯನವ್ರು ಅಂತಂದ್ರೆ ಸಣ್ಣಾಗಿರ್ತಾನೆ ಕೂಡ ರೀ, ಅವತ್ತು ಜಂಗಮೂರ್ತಿಗಳಿಗೆ ಇದ್ದರೂ ಕೂಡ ರೀ, ನಾನು ಸಣ್ಣವದೇನೆ ಭಿಕ್ಷಾ ಬೇಡಕ್ಕೆ ಹೋಗ್ಬೇಕಲ್ರಿ, ಹಿಟ್ಟೆ ಭಿಕ್ಷಾ. ಆವಾಗ ದೊಡ್ಡವರಿದ್ದಾರೆ ನನ್ನ ಖಾಲಿ ಬೀಳ್ತಾರೋ ಅದನ್ನ ಸಹನ ಆಗ್ತಿರ್ಕಲ್ರಿ ಅವ್ರಿಗೆ. ಯಾಕಂದ್ರೆ ನಾನು ಒಂದೇ ಅವರು ಒಂದೇ, ಅವ್ರು ನನ್ನ ಖಾಲಿ ಯಾಕೆ ಬೀಳಬೇಕು, ಹಿಂಗೆ ವಿಚಾರಗಳನ್ನು ಕೂಡಿಕರಿಸಿಕೊಂಡು ಬಂದ್ರಿ. ಮುಂದೆ ಅವರು ಕಮ್ಯುನಿಸ್ಟ್ ಸಮಾಜ ಬಂದು ಎಲ್ಲರೂ ಸಮಾನರು ಅನ್ನುವಂಥ ಒಂದು ಮನೋವೃತ್ತಿ ಇಟ್ಕೊಂಡ್ರಿ. ಆದರೂ ಸರ್ ಬಡತನ ಅನ್ನೋದು ಮಾತ್ರ ಭಾಳ ಬೆಣ್ಣೆತ್ತಿಕೊಂಡು ಬಂದಿತ್ತು ರೀ. ಅವರೇನು ಶ್ರೀಮಂತರು ಇದ್ರಾಗ ಹುಟ್ಟಿದವರಲ್ಲ ರೀ. ಬಡತನದ ಬೇಗೆಯೊಳಗೆದ್ದುಕೊಂಡು ಸಹಿತ ರೀ ಒಂದು ಉಜ್ವಲವಾದ ಒಂದು ಉರ್ದುವಿನ ಒಂದು ವಾತಾವರಣದೊಳಗೆ ಕನ್ನಡತನವನ್ನು ಬರೆಯುವಂಥ ಧೀಮಂತ ಕವಿ ಅಂತಂದ್ರೆ ರೀ ಶಾಂತರಸರು ಸರ್. ಅವ್ರ ಕೃತಿಗಳ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಸರ್? ಅವ್ರ ಕೃತಿಗಳ ಬಗ್ಗೆ ಭಾಳಷ್ಟು ಯಾರಿಗೆ ಗೊತ್ತಿಲ್ಲ ರೀ. ಅವರು ಬರೆದಂಥ ನಾಟಕಗಳಾಗಲ್ರಿ, ಕಾದಂಬರಿಗಳಾಗಲ್ರಿ, ಅವರು ಹೆಚ್ಚಿಗೆ ಯಾರಿಗೂ ಗೊತ್ತಿಲ್ಲ ರೀ. ಅದಕ್ಕಾಗಿ ಅದನ್ನು ಮಾಡೋ ಸಲುವಾಗಿನೇ ಈ ಕಾರ್ಯಕ್ರಮ ಆಯೋಜನೆ ಆಗಿತ್ತು ರೀ. ಶಾಂತರಸರ ವಿಷಯವಾಗಿ ಸರ್ ಗಜಲ್ ಕವಿ ಸರ್. ಈಗ ನಮ್ಗೆ ದಿನಕರ ದೇಸಾಯಿ ಅವರು ಬರೆದಾರಲ್ಲ ಸರ್, ಹಂಗೆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯನ್ನು ನಗೆದು ಬರೀ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಇವು 4 ಸಾಲ ಹೋದ್ರಿ. ಅದು ನಮ್ಮ ಸರ್ವಜ್ಞರಿ ತ್ರಿಪದಿ ಬರ್ದಾನ ರೀ. ನಂದೇನು ಏರಿದನ ಚಂದಿರನ ಸುಡಿದನ ಕಂದಣ ಬೇಡಿ ನಲಿದೇನು ನೆಲೆಯುತ್ತ ಮುಂದೆ ಪೇಳುವನು ಸರ್ವಜ್ಞ ಅದ ರೀ. ಮುಂದೆ ಎತ್ತಾಗಿ ತೊತ್ತಾಗಿ ಹೆತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರಲಿರುವಂಥ ಸರ್ವಜ್ಞ. ಇವುಗಳನ್ನು ಮಾದರಿಯಾಗಿ ಇಟ್ಟುಕೊಂಡು ರೀ ಈಗ ನಮ್ಮ ಶಾಂತರಸರು ಬರೆದಂಥ ಒಂದು ಸಾಹಿತ್ಯ ಹೆಂಗಂದ್ರೆ ಸರ್, ಕೇವಲ ಒಂದು ಧಾರ್ಮಿಕ ಆಗಲಿ ಒಂದು ಈ ಕಡೆಯಲ್ಲಿ ಹೋಗೋದ್ರಿ, ಸಮಾಜದಲ್ಲಿ ಏನಿದಾರಲ್ಲ ಅನಿಷ್ಟಗಳು ಅವರು ಒಂದು ಅನಿಷ್ಟಗಳು ಯಾವ ಅವ್ರ ಪ್ರಕಾರ ಸರ್ ಈಗ ಜಾತಿ ಐತಿ. ಯಾಕಂದ್ರೆ ನಾನು ಹೆಚ್ಚು ನೀನು ಕಡಿಮೆ ಅನ್ನುವಂಥ ಜಾತಿ ಐತ್ರಿ. ಮತ್ತು ರೀ ಇದು ಇದ್ರಾಗ ಒಂದು ತಾರತಮ್ಯ ಮಾಡೋದು. ಅವ್ರಿಗೆ ಮುನ್ಸಿಪಾಲ್ಟಿಯಾಗ ಒಂದು ಕೆಲಸ ಇರ್ತದೆ, 35 ರೂಪಾಯಿ ಆಗೋದು ಪಗಾರ. ಆಗ ಅವ್ರಿಗೆ ಲೈಕ್ ಆಗೋಲ್ಲದು. ಅದನ್ನು ಬಿಟ್ಟು 21 ರೂಪಾಯಿದ ಶಿಕ್ಷಕ ನೌಕರಿ ಬರ್ತಾರೆ. ಅಂದರೆ ವಿಶೇಷವಾಗಿ ಅವ್ರದ್ದು ಶೈಕ್ಷಣಿಕವಾಗಿ ಸರ್ ಅಂದರೆ ಮಾನಸಿಕವಾಗಿ ರೀ ಜನರನ್ನು ತಿದ್ದುವಂಥ ಕಾರ್ಯವನ್ನು ಮಾಡ್ಬೇಕಾದ್ರೆ ಶಿಕ್ಷಕ ವೃತ್ತಿನ ಸೇರಿಕೊಂಡ್ರೆ ಅವ್ರು ಶಿಕ್ಷಕರಾಗಿರಿ, ಮುಂದೆ ಸ್ವಲ್ಪ ಮುಖ್ಯೋಪಾಧ್ಯಾಯರಾಗಿ, ಒಂದು ಇದ್ರಲ್ಲಿ ಪ್ರಿನ್ಸಿಪಾಲ್ರಾಗಿರಿ ಅವ್ರು ಕಾರ್ಯ ಮಾಡಿದ್ದಾರೆ ರೀ. ಆಗ ಮಾಡುವಾಗ ಪ್ರತಿಯೊಂದು ಇದ್ರಾಗ ಸರ್ ಅವರು ನಿಮ್ಮ ಹಾಗೆ ಸ್ವಲ್ಪ ಒಂಥರ ಭ್ರಷ್ಟತೆಯನ್ನು ಹೋರಾಡಬೇಕು, ಭ್ರಷ್ಟತೆ ವಿರೋಧ ಹೋರಾಡಬೇಕು. ಮತ್ತು ಅವ್ರ ಕೃತಿಗಳು ಹಾಗೆ ಸರ್. ಅವರೊಂದು ಸಾಹಿತ್ಯ ಕೃತಿಯನ್ನು ಬಿಡುಗಡೆ ಮಾಡಿಸ್ಬೇಕಾದ್ರೆ ಅಗದಿ ಸಾಮಾನ್ಯ ವಿದ್ಯಾರ್ಥಿನಿ SC ಅಂದರೆ ಹಿಂದುಳಿದ ಜಾತಿ ಅಂತ ಹೆಣ್ಮಗಳ ಕಡೆಯಿಂದ ಕೃತಿ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಸರ್ ಇಂಥ ಒಂದು ವೈಚಾರಿಕ ವ್ಯಕ್ತಿ ರೀ. ಮತ್ತು ಸಮಾಜದೊಳಗೆ ಇಂಥವ್ರಿಗೆ ಏನಿರುತ್ತೆ ಅಂದರೆ ಕಾಲು ಇರೋಂಗಿಲ್ಲ, ಕೆಲವೊಂದು ಇರ್ತಾವ್ರಿ. ಅದನ್ನೆಲ್ಲ ಮೀರಿ ಅವರು ಸಾಹಿತ್ಯ ಪ್ರಭೆಯನ್ನು ಹೊತ್ತಿಸ್ರಿ. ಹೈದರಾಬಾದ್ ಕರ್ನಾಟಕ ಸಹ ಹಿಂದುಳಿದ ಒಂದು ಪ್ರದೇಶ ರೀ. ಅದಕ್ಕೇನು ಸಹ ಜ್ಞಾನದ ಒಂದು ಜ್ಯೋತಿಯನ್ನು ಬೆಳಗಿರಿ ಭಾಳಷ್ಟು ಜನರಿಗೆ ಒಂದು ಇದು ಮಾಡಿದ್ದಾರೆ. ಈ ಶಾಂತರಸರು ಅಂತಂದ್ರೆ ನಮಗೆ ಈಗ ಗೊತ್ತಾಗಲಿಕ್ಕೆ ಸರ್. ಅಂಥ ಒಬ್ಬರು ದೊಡ್ಡ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿ ಸರ್, ದೊಡ್ಡ ವ್ಯಕ್ತಿ ಅನ್ನೋಕ್ಕಿಂತ ಬದುಕನ್ನು ಸಮೀಪದಿಂದ ನೋವಿನಿಂದ ಅನುಭವಿಸಿ ಅದನ್ನು ಹಂಚ್ಕೊಂಡು ತಿನ್ನುವಂಥ ನೋಡ್ತೀವಿ ಸರ್. ಅವರ ಮೊದಲೇ ಪತ್ನಿ ಶಾಂತ ಅಂತ ಹೇಳ್ರಿ, ಅವರು ನಮ್ಮ ಗದಗಿನ ಒಂದು ಸೆಕೆಂಡ್ ಶಾಸ್ತ್ರಿಗಳ ಒಂದು ಅವ್ರ ಮಗಳು ಹೆಂಗದ್ರಿ, ಅವರು ಭಾಳ ಬೇಗ ತಿರ್ಕೊಂಡ್ಬಿಡ್ತಾರೆ ರೀ. ಆಮೇಲೆ ಮತ್ತೊಬ್ಬಕ್ಕೆ ಹೆಣ್ಮಗಳು ಲಕ್ಷ್ಮೀ ದೇವಿ ಅಂತ ಬರ್ತಾಳೆ ರೀ. ಆಕೆ ಏನಾಗ್ತಾಳ್ರಿ ಇವ್ರ ಹಾಗೆ ರೀ, ಆಕೆ BA ಮಾಡಿದೆ ಅವಾಗ. ಅವಳು ಅದಕ್ಕೆ ಪ್ರಾಧ್ಯಾಪಕ ವೃತ್ತಿಯೊಳಗೆ ಇದ್ದಾವಳು. ಅವಳು ಗಂಡಗೆ ಭಾಳ ಸಪೋರ್ಟ್ಸ್. ಅವ್ರ ಮನೆ ಹೆಂಗಿರ್ತದೆ ಅನ್ಸರ ಒಟ್ಟು ಸಾಹಿತಿಗಳು, ಕಲಾವಿದರು ಇಂಥವ್ರು ಯಾರ್ಯಾರು ದೊಡ್ಡ ಸಾಹಿತಿಗಳು ಆಗ್ಯಾರ ಪ್ರತಿಯೊಬ್ಬರು ಬಂದು ರೀ ಅವ್ರ ಮನೆಯೊಳಗೆ ಪ್ರಸಾದ ಸ್ವೀಕಾರ ಮಾಡಿ ಅಂದ್ರೆ ಅವ್ರ ಆತಿಥ್ಯವನ್ನು ಪಡೆದವ್ರಿ. ಒಟ್ಟು ಬಂದವರಿಗೆಲ್ಲರಿಗೂ ರೀ ಅಂಥ ಒಂದು ಇನ್ನು ದೊಡ್ಡ ಮನೋವರ್ತಿ ಸರ್. ತಾವೊಂದು ಬಡತನದೊಳಗೆ ಇದ್ದರೂ ಕೂಡ ರೀ ಮತ್ತೊಬ್ಬರಿಗೆ ಒಂಥರ ಒಂದು ದಾಸೋಹ ಮನೋವರ್ತಿ ಇದ್ದಂಥ ದೊಡ್ಡ ವ್ಯಕ್ತಿ ಸರ್. ಅಂಥ ಶಾಂತರಸರು ಇವತ್ತು ನಮಗೆ ಬೆಳಕಾಗಬೇಕಾಗಿದೆ ಸರ್. ಆ ಶಾಂತರಸರ ಕುರಿತು ಎಷ್ಟು ಹೇಳಿದ್ರೂ ಕಡಿಮೆ ಸರ್. ಈಗ ಅಲ್ಲೆಲ್ಲ ಮತ್ತು ಈ ಥರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ರೀ ಈ ರೀತಿಯ ಒಂದು ಇದನ್ನು ಹೋಗ್ಬೇಕಾಗಿ. ಯಾಕಂದರೆ ಸಾಮಾಜಿಕ ಅನಿಷ್ಟಗಳನ್ನು ಇಂದು ನೀವು ಹೇಳಿದಾಗ ಸರ್ ಅವು ಇದು ಹೋಗೋದಿಲ್ಲ ಸರ್. ಆದರೂ ಪ್ರಯತ್ನ ಮಾಡೋದು ಬಿಡಬಾರ್ದು. ಈ ಪೂರ್ವಶಾಹಿ ವರ್ಗರ ಈ ಕೆಲವೊಂದಂತೂ ದೋಚನೆ ನೀವು ಹೇಳ್ತಿರಲ್ಲ ಸರ್, ಪಾಪ ಮುಗ್ಧ ಭಕ್ತರಿಗೆ ರೀ ಜನರಿಗೆ ಗೊತ್ತಿರೋದಿಲ್ಲ. ಅವ್ರನ್ನ ತಪ್ಪು ಹಾದಿ ಹಿಡಿಸೋದಕ್ಕಿಂತ ರೀ ಒಳ್ಳೆಯ ಮಾರ್ಗವನ್ನು
ಕಂಡುಕೊಳ್ಳಲಿಕ್ಕೆ ಶಾಂತರ ಸರ್ ಒಂದು ಸಾಹಿತ್ಯ ಆಗಲಿ ಅವರ ನಾಟಕಗಳಾಗಲಿ ಕೂಡ ರೀ ಒಂದು ಒಳ್ಳೆಯ ಪ್ರೇರಣೆಯನ್ನು ಬಿಟ್ಟಿದ್ದಾವೆ. ಹೀಗಾಗಿ ಶಾಂತರಸರು ಈಗ ಇಲ್ಲಾದರೂ ಕೂಡ ರೀ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳುವಂಥ ಒಂದು ಶಾಂತರ ಸರ್ ಮೇಲೆ ಮತ್ತೆ ಸಭೆಯಲ್ಲಿ ಮಾತಾಡಿದ್ದಾರೆ ಸರ್. ಮತ್ತೆ ನಮ್ಮ ಒಬ್ಬರು ಶಿಕ್ಷಕರು ಮಾತಾಡಿ ಸರ್, ಅವರು ಪ್ರೌಢಶಾಲೆಯ ಒಂದು ಪ್ರಧಾನ ಗುರುಗಳು ಮಾತಾಡಿ ಸರ್, ಮತ್ತು ಬೇರೆ ಬೇರೆ ಶಿಕ್ಷಕರು ಕೂಡಿದ್ರು ಸರ್, ಗುರುಮಾತೆಯರು ಕೂಡಿದ್ರು ರೀ, ಮತ್ತು ವಿದ್ಯಾರ್ಥಿಗಳು ಇದ್ದರು ರೀ. ಅಂದರೆ ಸರ್ ನಿಜವಾಗಿಯೂ ಇಂಥ ಪ್ರಜ್ಞಾವಂತರ ನಡುವೆ ಶಾಂತರಸರ ಕುರಿತು ಒಂದು ಚರ್ಚೆ ಆಯ್ತಲ್ಲ ರೀ, ಭಾಳ ಸಂತೋಷ. ಈಶ್ವರ ಮಮದಾಪುರ ಅವರು ಚೆನ್ನಾಗಿ ಮಾತಾಡಿದ್ರು ಸರ್. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅಭ್ಯಾಸಗಳು ಮತ್ತು ಗಜಲ್ಗಳನ್ನು ಬರೀತಾರಲ್ಲ ರೀ, ನಮ್ಮ ಭಾಗದ ಒಂದು ಗಜಲ್ ಕವಿ ಅಂತೇಳಿ ಇವರು ಈಶ್ವರ ಮಮದಾಪುರ ಅವರು ಪ್ರಖ್ಯಾತರದಾರ ರೀ ಸಿದ್ಧ. ಇವರು ಕೂಡ ಭಾಳ ಚಂದ ಅಧ್ಯಯನ ಮಾಡ್ಯಾರ. ಅದ್ರ ಬಗ್ಗೆ ಗಜಲ್ಗಳ ಬಗ್ಗೆ ರೀ ನಮಗೂ ಇತ್ತೀಚೆಗೆ ಪರಿಚಯ ಆಯ್ತು. ನಮಗೆ ಒಬ್ಬರ ಕವನಗಳು ಒಮ್ಮೆ ಬರಿತಿದ್ವಿ, ಆದ್ರೆ ಕವನಗಳಿಂದ ಇವು ಹೆಚ್ಚು ಪ್ರಭಾವಿಸ ನೋಡಿ ಸರ್. ತ್ರಿಪದಿಗಳಾಗಲಿ ರೀ, ಚುಟುಕು ದಿನಕರ ದೇಸಾಯಿ ಅಂತ ಚುಟುಕುಗಳಾಗಲಿ ರೀ, ಅದರ ನಂತರ ಇವು ಗಜಲ್ಗಳು ಭಾಳಷ್ಟು ಈಗಿನ ಒಂದು ಕಾಲಕ್ಕೆ ರೀ ಇತ್ತೀಚೆಗೆ ಭಾಳಷ್ಟು ಪರಿಣಾಮಕಾರಿಯಾಗಿದ್ದಾವೆ ಸರ್. ಆ ನಿಟ್ಟಿನಲ್ಲಿ ಕವಿಗಳು ಸಾಹಿತಿಗಳೆಲ್ಲ ಹೊಂಟಿದ್ದಾರೆ. ಸಂತೋಷ ರೀ. ಯಾವುದೇ ಒಂದು ಒಟ್ಟಂದ್ರೆ ಸಮಾಜ ಚೆದ್ದುವಂಥ ಕಾರ್ಯ ಆಗಬೇಕಾಗೈತೆ, ಅದು ನಡೆದದ ರೀ. ಅದು ಗಜಲ್ದಿಂದಾಗಲಿ, ಸಾಂಗದಿಂದಾಗಲಿ, ತ್ರಿಪದಿಯಿಂದಾಗಲಿ, ಚೌಪದಿಯಿಂದಾಗಲಿ, ಅಥವಾ ರಗಳೆಯಿಂದಾಗಲಿ, ಛಂದಸ್ಸಿನಿಂದಾಗಲಿ, ಇದಕ್ಕೆಲ್ಲ ಪಿತಾಮಹ ಮಾತ್ರ ರೀ ಶಾಂತರಸರ್ ಅಂತ ಹೇಳಕ್ಕೆ ಗಜಲ್ ಮಾಡ್ತಾರೆ. ಗಜಲ್ ವೈಚಾರಿಕತೆಯನ್ನು ಬೆಳೆಸೋದಕ್ಕೆ ಕಾರಣೀಕರ್ತರಾದಂಥವ್ರು, ಆ ಭಾಗದಲ್ಲಿ ಹಸುವಿನ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಹಸುವಿನ ಜೊತೆಗೆ ಬದುಕಿದವರು, ಜೊತೆಗೆ ಅನೇಕ ಈ ಉರ್ದು ಸಾಹಿತ್ಯ ಚೆನ್ನಾಗಿ ಓದ್ಕೊಂಡು ಉರ್ದು ಸಾಹಿತ್ಯದ ಪ್ರಭಾವ ಅವ್ರ ಸಾಹಿತ್ಯ ಮೇಲೆ ಸಾಕಷ್ಟು ಭಾಳಷ್ಟು ಆಗಿದೆ ಸರ್, ಭಾಳಷ್ಟು ಆಗಿದೆ ರೀ. ಹಿಂಗಾಗಿ ರೀ ಅವರು ನಮಗೆ ಗಜಲ್ ಪಿತಾಮಹ ಅನ್ಲಿಕ್ಕೆ ಭಾಳ ಅಭಿಮಾನ ಅನಿಸ್ತದೆ ರೀ. ಹೌದು ರೀ, ಅವರು ಭಾಳ ಸಂತೋಷ ಆಗ್ತದೆ ಸರ್. ಆದಮೇಲೆ ಇಲ್ಲಿವರೆಗೆ ನಮ್ಮ ಶಾಂತರಸರ ಬಗ್ಗೆ ಒಂದು ಸಭೆ ನಡೆದಿದ್ದ ಒಂದು ಪರಿಚಯವನ್ನು ನಮ್ಮ ಈಶ್ವರ ಚಂದ್ರ ಬೆಟಗೇರಿಯವರು ತಮ್ಮದೇ ಆದಂಥ ಅಲ್ಲಿ ನೋಡಿದ, ಕಂಡುಕೊಂಡ, ಕೇಳಿದ ವಿಚಾರಗಳು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಇದು ನಿಮ್ಮದು ನಾವ್ಯಾಕೆ ಹೇಳ್ತೀವಪ್ಪ ಅಂದ್ರೆ ಅಟ್ಲೀಸ್ಟ್ ಇಂಥ ಒಂದು ನಡೀತಾ ಇದ್ದಪ್ಪ ಫಂಕ್ಷನ್ ಅಂತಲ್ಲ, ನೀವು ಯಾಕೆ ಮಾಡಬಾರ್ದಂಥ ಫಂಕ್ಷನ್ಗಳನ್ನು, ನೀವು ಯಾಕೆ ಶಾಂತರಸರ ಬಗ್ಗೆ ಅಭ್ಯಾಸ ಮಾಡಬಾರ್ದು, ನೀವು ಯಾಕೆ ರಾಯಚೂರು ಸುತ್ತಮುತ್ತ ಇವತ್ತು ನಾವು ಟೀಕಾ ಮಾಡ್ತಿರ್ತೀವಿ ರಾಯಚೂರು ನೆಕ್ಸ್ಲೈಟರಿ ಏರಿಯಾ ಅಂತ. ಸರ್ ಇನ್ನೊಂದು ಮಾತು ಸರ್, ನೋಡಿ ಸರ್, ರಾಜ್ಯೋತ್ಸವ ಪ್ರಶಸ್ತಿ ರೀ ನಮ್ಮ ಶಾಂತರಸರಿಗೆ ಬಂದ್ರೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬೇಡ ಅಂತೇಳಿ ತಿರಸ್ಕಾರ ಮಾಡಿದಂತ. ತಿರಸ್ಕಾರ ಮಾಡಿ? ಯಾಕಂದ್ರೆ ಈ ಭ್ರಷ್ಟರ ಕೈಯಿಂದ ನಾನು ರಾಜ್ಯೋತ್ಸವ ಪ್ರಶಸ್ತಿ ತಗೋದಿಲ್ಲ ಅಂತೇಳಿ ಇವತ್ತು ಆ ಭ್ರಷ್ಟರ ಕಾರಣದ ಅನೇಕ ಸಾಹಿತಿಗಳು ಈಗ ತಗೋತಾರೆ, ಪ್ರಶಸ್ತಿ ವ್ಯತಿರಿಕ್ತರಿದೆ, ಅಪಮಾನ ಅಂತ ಅಪವಾಸ ಅಂಥ ಶ್ರೇಷ್ಠ ರೀ ಸಾಹಿತಿಗಳು ರೀ, ಸಾಹಿತ್ಯ ದಿಗ್ಗಜರು ಬಿಡಿ ಸರ್ ನಮ್ಮ ಶಾಂತರಸರು. ಅಲ್ಲ, ಅವ್ರನ್ನ ತಿರಸ್ಕಾರ ಮಾಡೋದ್ ಕಾರಣ ಇವ್ರು ಭ್ರಷ್ಟರು. ಇವತ್ತಂತ ಭ್ರಷ್ಟ ಇಲ್ಲ ಅಂತ ಒಬ್ಬ ರಾಜಕಾರಣಿ ತೋರಿಸ್ತಾರೆ. ಇಲ್ಲ, ಒಬ್ಬರೇ ಒಬ್ಬ ರಾಜಕಾರಣಿ, ಒಬ್ಬ MLA ಯಾರು ಇಲ್ಲಪ್ಪ ಭ್ರಷ್ಟ ಇಲ್ಲ, ನೀವು ಪ್ರಾಮಾಣಿಕವಾಗಿ ಆಯ್ಕೆ ಆಗಿದೆ ಅಂತ ಒಬ್ಬನ ಹೆಸರು ಹೇಳ್ರಿ. ಇದು ಭ್ರಷ್ಟಾಚಾರ ಸಂಸ್ಕೃತಿ ಸರ್. ಅವ್ರಿಂದ ಅವ್ರು ಕಾಲು ಹಿಡ್ಕೊಂಡು ಪ್ರೊಸೆಸ್ ತಗೊಳ್ತಾರ. ಇಂಥವ್ರ ಬಗ್ಗೆ ನಾವೇನು ಹೇಳಿಕ್ ಸಾಧ್ಯ, ಏನು ಕೊಡ್ಲಿಕ್ಕೆ ಸಾಧ್ಯ ಸಮಾಜಕ್ಕೆ? ನಾವು ಬದುಕೋದಕ್ಕಾಗಿ ತಮ್ಮ ವ್ಯವಸ್ಥೆಯನ್ನು ಮಾಡ್ಕೊಳ್ಳುವಂಥ, ತಮ್ಮ ಮಕ್ಕಳಿಗೆ ತಪ್ಪು ಮಾರ್ಗದರ್ಶನ ಮಾಡುವಂಥ ಇಂಥ ಇವತ್ತಿನ ಪ್ರಶಸ್ತಿ ಕಾರಣರು ಅಂತ ಅಂದ್ರೆ ಹಿಂಗೆ ಇದಕ್ಕೆ ರೀ ಆದರ್ಶಪ್ರಾಯರಾಗಿ ರೀ ಶಾಂತರಸರ್ ಹೇಳ್ತಾರೆ ರೀ, ನಾನು ಅದನ್ನು ತಗೋದಿಲ್ಲ ಅಂತ ಹೇಳಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಿರಾಕರಣೆ ಮಾಡ್ತಾರೆ. ಅದು ಅವರ ಬಂಗಾರಪ್ಪನ ಮುಖ್ಯಮಂತ್ರಿ ಇರ್ತಾರೆ ಆಗ. ಬಂಗಾರಪ್ಪಗೂ ಸಾಕಷ್ಟು ಆರೋಪಗಳಿದ್ದು, ಭ್ರಷ್ಟತೆ ಆರೋಪಗಳು. ಅವ್ರು ಸಮಾಜವಾದಿ ನೆಲೆಗಡೆ ಮೇಲೆ ಬಂದಿದ್ರು ಸಹ ಅವ್ರ ಮೇಲೆ ಸಾಕಷ್ಟು ಆರೋಪಗಳಿದ್ದು. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕರೆ ಹಿಂಗಂತ ದೊಡ್ಡ ವ್ಯಕ್ತಿ ಸರ್ ಶಾಂತರಸರು. ಆದ್ಮೇಲೆ ಇಲ್ಲಿವರೆಗೆ ಶಾಂತರಸರು ದೊಡ್ಡದನ, ಶಾಂತರಸರು ಯಾವ ರೀತಿಯಾಗಿ ಭ್ರಷ್ಟ ರಾಜಕಾರಣ ತಿರಸ್ಕರಿಸ್ತಾ ಇದ್ರು, ವಿರೋಧಿಸ್ತಾ ಇದ್ರು ಅನ್ನೋದನ್ನು ಇಂಥವೆಲ್ಲ ನೋಡಿ ಬಂದು ನಿಮಗೇನು ಅನ್ನಿಸ್ತದ? ಏನು ಇವರೆಲ್ಲ ರಾಜಕಾರಣ ಕಾಲು ಹಿಡ್ಕೊಂಡು ನಾವು ಬೆಳೆದು ಹೋಗ್ಬೇಕಾ ಒಂದು ತುತ್ತು ಅನ್ನಕ್ಕಾಗಿ ಅಂತ ನಾವು ಅನೇಕ ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ತೀವಿ. ಆದರೂ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಸಾಹುಕಾರ ಸಾಹೇಬ್ರೆ ಎಲ್ಲಿದ್ರೆ ನಮ್ಮ ಏನು ಮಾಡಿಕೊಡಿ ಕೆಲಸ ಅನ್ನೋದು ನಾವು ಬಿಡ್ತಾ ಇಲ್ಲ. ಇದು ಎಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೆ ಇಲ್ಲಿ ಗುಲಾಮಗಿರ್ತಾನೆ ಇಲ್ಲಿ ಓಡಿ ಹೋಗೋದಿಲ್ಲ ಅನ್ನೋದು ಅಷ್ಟ ಸ್ಥಿತಿದ. ಅದೇನಲ್ಲಿ ಶಾಂತರಸರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಸ್ವಲ್ಪ ಗುಣವನ್ನು ಅದನ್ನು ಆಚರಣೆ ತರಲಿಕ್ಕೆ ಸಾಧ್ಯದನ ಅಂತ ನಾವು ವಿಚಾರ ಮಾಡ್ತಾ, ಗುರುಗಳು ನೀವು ಬಂದ್ರಿ, ಶಾಂತರಸರು ನೆನಪು ಮಾಡಿಸಿದ್ರಿ, ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಜನಕ್ಕೆ ತಿಳಿಸಿದ್ರಿ. ಇನ್ನೂ ಭಾಳ ತಿಳಿಸ್ಬೇಕಾಗಿದೆ, ಅಭ್ಯಾಸ ಮಾಡಬೇಕಾಗಿದೆ ಅವ್ರ ಬಗ್ಗೆ. ಅದನ್ನು ಮಾಡ್ತಾ ಇರಲಿ, ತಿಳಿಸ್ತಾ ಇರಲಿ. ನಿಮ್ಮ ವಿಚಾರಗಳು ನಮ್ಮ ಜನಕ್ಕೆ ಮುಟ್ತಾ ಇರಲಿ. ನಮ್ಮ ಜನರು ನಾವು 10 ದೀಪ ಹಚ್ಚಿದ ಕಡೆಗೆ ಒಂದು ದೀಪ ಉರಿತದ ಆ ದಿಶೆಯಲ್ಲೇ ನಮ್ಮ ಹೇ ಸಿದ್ದರಾಮ್ ಕೆಲಸ ಮಾಡ್ತಾ ಇರಲಿ ಅಂತ ಹೇಳ್ತಾ, ಆತ್ಮೀಯ ಸ್ನೇಹಿತರೆ, ಇದು ಇವತ್ತಿನ ಚರ್ಚೆ. ಶಾಂತರಸರ ಹಲವು ಮುಖಗಳು, ಅವುಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. ಯಾತ್ 60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು. ನಮಸ್ಕಾರ.